ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಷ್ಟೇ ದುಡಿದರೂ ಹಣ ಉಳಿಯುವುದಿಲ್ಲ. ಮನೆಯಲ್ಲಿ ಶಾಂತಿ ಇರುವುದಿಲ್ಲ. ಒಂದು ಸಮಸ್ಯೆ ಮುಗಿಯುವಷ್ಟರಲ್ಲಿ ಮತ್ತೊಂದು ಕಷ್ಟ ಬಂದು ನಿಂತುಕೊಳ್ಳುತ್ತದೆ. ಅನಾರೋಗ್ಯ, ಸಾಲ, ಜಗಳ, ಮನಸ್ಸಿನ ಅಶಾಂತಿ ಇವೆಲ್ಲ ಒಂದೇ ಸಮಯದಲ್ಲಿ ಮನೆಗೆ ಬರುತ್ತವೆ. ಹಿರಿಯರು ಹೇಳುತ್ತಿದ್ದರು, ಕೆಲವು ಅಭ್ಯಾಸಗಳು ಮನೆಗೆ ಲಕ್ಷ್ಮಿಯನ್ನು ಕರೆತರುತ್ತವೆ, ಕೆಲವು ತಪ್ಪುಗಳು ದರಿದ್ರವನ್ನು ಆಹ್ವಾನಿಸುತ್ತವೆ. ಹಾಗಾದರೆ ಮನೆಗೆ ದರಿದ್ರ ಒಕ್ಕರಿಸಲು ನಿಜವಾದ ಕಾರಣಗಳೇನು? ಯಾವ ತಪ್ಪುಗಳಿಂದ ಲಕ್ಷ್ಮೀದೇವಿ ದೂರವಾಗುತ್ತಾಳೆ? ಯಾವ ಕೆಲಸಗಳನ್ನು ತಕ್ಷಣ ನಿಲ್ಲಿಸಬೇಕು? ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಹೇಳುವ ಕೆಲವು ಪರಿಹಾರಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. 1. ಮನೆ ಅಸ್ವಚ್ಛವಾಗಿರುವುದು. ಸ್ನೇಹಿತರೆ, ಲಕ್ಷ್ಮೀದೇವಿಗೆ ಸ್ವಚ್ಛತೆ ತುಂಬ ಇಷ್ಟ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಮನೆಯಲ್ಲಿ ಯಾವಾಗಲೂ ಕಸ, ಅಸಮರ್ಪಕ ವಸ್ತುಗಳು, ದುರ್ವಾಸನೆ ಇದ್ದರೆ ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ವಿಶೇಷವಾಗಿ ಬಾಗಿಲಿನ ಮುಂದೆ ಕಸ ಇರುವುದು, ಪಾತ್ರೆಗಳನ್ನು ರಾತ್ರಿ ತೊಳೆಯದೆ ಬಿಡುವುದು, ಹಳೆಯ ಒಡೆದ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು, ಜಾಲಿಗಳು, ಧೂಳು ತುಂಬಿರುವುದು ಇವೆಲ್ಲ ದರಿದ್ರದ ಸೂಚನೆಗಳೆಂದು ಹಿರಿಯರು ಹೇಳುತ್ತಾರೆ. ಸ್ವಚ್ಛ ಮನೆ ಮನಸ್ಸಿಗೂ ಶಾಂತಿ ಕೊಡುತ್ತದೆ. ಆ ಶಾಂತಿಯೇ ಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ. 2. ಬೆಳಗ್ಗೆ ತಡವಾಗಿ ಎದ್ದುಕೊಳ್ಳುವುದು. ಹಳೆಯ ಕಾಲದಲ್ಲಿ ಹಿರಿಯರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದುಕೊಳ್ಳುತ್ತಿದ್ದರು. ಯಾಕೆಂದರೆ ಬೆಳಗಿನ ಸಮಯದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚು ಇರುತ್ತದೆ. ಆದರೆ ಇಂದಿನ ಕಾಲದಲ್ಲಿ ರಾತ್ರಿ ತಡವಾಗಿ ಮಲಗುವುದು, ಬೆಳಗ್ಗೆ ಸೂರ್ಯೋದಯವಾದ ಮೇಲೂ ನಿದ್ರೆ ಮಾಡುವುದು ಆಲಸ್ಯ ಜೀವನ. ಇವೆಲ್ಲ ನಿಧಾನವಾಗಿ ದರಿದ್ರಕ್ಕೆ ಕಾರಣವಾಗುತ್ತದೆ. ಬೆಳಗ್ಗೆ ಬೇಗ ಎದ್ದರೆ ಮನಸ್ಸು ಶುದ್ಧವಾಗುತ್ತದೆ. ಆ ದಿನದ ಕೆಲಸಗಳು ಸರಿಯಾಗಿ ನಡೆಯುತ್ತವೆ. 3. ಮನೆಯಲ್ಲಿನ ನಿರಂತರ ಜಗಳ. ಯಾವ ಮನೆಯಲ್ಲಿ ಪ್ರತಿದಿನ ಜಗಳ ನಡೆಯುತ್ತದೆಯೋ ಅಲ್ಲಿ ಶಾಂತಿ ಇರುವುದಿಲ್ಲ. ಗಂಡ ಹೆಂಡತಿಯ ಜಗಳ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮನ ಜಗಳ ಇವು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ. ಹಿರಿಯರು ಹೇಳುತ್ತಾರೆ, ಜಗಳ ಇರುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ಹಣ ಇದ್ದರೂ ಸುಖ ಇರುವುದಿಲ್ಲ. ಆದ್ದರಿಂದ ಮನೆಯಲ್ಲಿನ ಮಾತು ಮೃದುವಾಗಿರಬೇಕು. ಒಬ್ಬರನ್ನೊಬ್ಬರು ಗೌರವಿಸಬೇಕು. 4. ಹಿರಿಯರನ್ನು ಅವಮಾನಿಸುವುದು. ತಾಯಿ ತಂದೆಯ ಆಶೀರ್ವಾದವೇ ದೊಡ್ಡ ಸಂಪತ್ತು. ಯಾರು ತಮ್ಮ ತಂದೆ ತಾಯಿಯನ್ನು ನೋಯಿಸುತ್ತಾರೋ, ಹಿರಿಯರನ್ನು ಅವಮಾನಿಸುತ್ತಾರೋ ಅವರ ಜೀವನದಲ್ಲಿ ನಿಧಾನವಾಗಿ ಕಷ್ಟಗಳು ಶುರುವಾಗುತ್ತವೆ. ಪುರಾಣಗಳಲ್ಲಿ ಕೂಡ ಹೇಳಲಾಗಿದೆ, ಮಾತೃದೇವೋ ಭವ, ಪಿತೃದೇವೋ ಭವ. ಹಿರಿಯರ ಕಣ್ಣೀರು ಮನೆಗೆ ದರಿದ್ರವನ್ನು ತರುತ್ತದೆ. 5. ದೇವರ ಪೂಜೆ ಮಾಡದಿರುವುದು. ಇಲ್ಲಿ ಅರ್ಥ ದೊಡ್ಡ ದೊಡ್ಡ ಪೂಜೆ ಮಾಡಬೇಕು ಅನ್ನೋದಲ್ಲ, ಆದರೆ ದೇವರ ಕೋಣೆ ಅಸ್ವರ ಕೋಣೆ ಅಸ್ವಚ್ಛವಾಗಿರುವುದು, ದೀಪ ಹಚ್ಚದೇ ಇರುವುದು, ಭಕ್ತಿಯೇ ಇಲ್ಲದ ಜೀವನ ಇವು ಮನಸ್ಸಿನ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ಪ್ರತಿದಿನ ಕನಿಷ್ಠ ಒಂದು ದೀಪ ಹಚ್ಚಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿದರೂ ಸಾಕು, ಅದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 6. ಆಹಾರವನ್ನು ವ್ಯರ್ಥ ಮಾಡುವುದು. ಅನ್ನವನ್ನು ದೇವರೆಂದು ಕರೀತಾರೆ. ಯಾರು ಆಹಾರವನ್ನು ತಿರಸ್ಕರಿಸುತ್ತಾರೋ ಅಥವಾ ಬೇಕಿಲ್ಲದೆ ಎಸೆಯುತ್ತಾರೋ ಅವರಿಗೆ ಅನ್ನದೋಷ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಇಂದಿನ ಕಾಲದಲ್ಲಿ ಹಲವರು ತಟ್ಟೆಯಲ್ಲಿ ಹೆಚ್ಚು ಹಾಕಿಸಿಕೊಂಡು ಬಿಡುತ್ತಾರೆ. ಊಟವನ್ನು ಕಸಕ್ಕೆ ಹಾಕುತ್ತಾರೆ. ಇದು ದೊಡ್ಡ ತಪ್ಪು. ಹಸಿದವರಿಗೆ ಅನ್ನ ಕೊಡುವುದು ಲಕ್ಷ್ಮಿಯನ್ನು ಸಂತೋಷಪಡಿಸುತ್ತದೆ. 7. ಮನೆಯ ಮಹಿಳೆಯರನ್ನು ಗೌರವಿಸದಿರುವುದು. ಹಿರಿಯರು ಹೇಳುತ್ತಾರೆ, ಮನೆಯ ಮಹಿಳೆಯೇ ಲಕ್ಷ್ಮಿಯ ರೂಪ. ಯಾವ ಮನೆಯಲ್ಲಿ ಮಹಿಳೆಯರಿಗೆ ಗೌರವ ಇಲ್ಲವೋ ಅಲ್ಲಿ ನಿಧಾನವಾಗಿ ಶಾಂತಿ ಮತ್ತು ಐಶ್ವರ್ಯ ಕಡಿಮೆಯಾಗುತ್ತದೆ. ಮಹಿಳೆಯ ಕಣ್ಣೀರು ಆ ಮನೆಯ ಭಾಗ್ಯವನ್ನೇ ಬದಲಾಯಿಸಬಹುದು. ಆದ್ದರಿಂದ ತಾಯಿ, ಹೆಂಡತಿ, ಅಕ್ಕ, ತಂಗಿ ಇವರನ್ನು ಗೌರವಿಸುವುದು ಅತ್ಯಂತ ಮುಖ್ಯ. 8. ಸುಳ್ಳು ಮತ್ತು ಮೋಸ. ಕೆಲವರು ಬೇಗ ಹಣ ಗಳಿಸಲು ಮೋಸ ಮಾಡುತ್ತಾರೆ, ಆದರೆ ಆ ಹಣ ಹೆಚ್ಚು ದಿನ ಉಳಿಯುವುದಿಲ್ಲ. ಸುಳ್ಳಿನ ಮೇಲೆ ಕಟ್ಟಟ್ಟಿದ ಜೀವನ ಒಂದು ದಿನ ಕುಸಿಯುತ್ತದೆ. ಧರ್ಮದಿಂದ ಬಂದ ಹಣವೇ ಶಾಶ್ವತವಾಗಿರುತ್ತದೆ. 9. ಸಾಲ ಮಾಡಿಕೊಂಡು ಅತಿಯಾದ ಖರ್ಚು. ಇಂದಿನ ಕಾಲದಲ್ಲಿ ಜನರು ತೋರಾಟಕ್ಕಾಗಿ ಬದುಕುತ್ತಿದ್ದಾರೆ, ಬೇಡದ. 10. ಮನೆ ಬಾಗಿಲಿಗೆ ಈ ತಪ್ಪುಗಳು. ಹಿರಿಯರು ಕೆಲವು ವಿಷಯಗಳನ್ನು ವಿಶೇಷವಾಗಿ ಹೇಳುತ್ತಿದ್ದರು. ಸಂಜೆ ಸಮಯದಲ್ಲಿ ಕಸ ಒರೆಸಬಾರದು, ಮನೆ ಬಾಗಿಲಲ್ಲಿ ಚಪ್ಪಲಿ ಚದುರಿರಬಾರದು, ಒಡೆದ ದೇವರ ಫೋಟೋ ಇಟ್ಟುಕೊಳ್ಳಬಾರದು. ಇವೆಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. 11. ಕೃತಜ್ಞತೆ ಇಲ್ಲದಿರುವುದು. ಕೆಲವರಿಗೆ ಎಲ್ಲವೂ ಇದ್ದರೂ ಸಂತೋಷ ಇರುವುದಿಲ್ಲ, ಯಾಕೆಂದರೆ ಅವರಿಗೆ ಕೃತಜ್ಞತೆ ಇಲ್ಲ. ಯಾವಾಗಲೂ ದೂರು ಹೇಳುತ್ತಿರ್ತಾರೆ, ಆದರೆ ಇದ್ದದ್ದಕ್ಕೆ ಧನ್ಯವಾದ ಹೇಳುವವರಿಗೆ ದೇವರು ಇನ್ನಷ್ಟು ಕೊಡುತ್ತಾನೆ. 12. ಕೆಟ್ಟ ಅಭ್ಯಾಸಗಳು.
ಮದ್ಯಪಾನ, ಜೂಜಾಟ, ದುರ್ವ್ಯಸನ, ಅತಿಯಾದ ಕೋಪ ಇವು ಮನೆಯ ಶಾಂತಿಯನ್ನು ನಾಶ ಮಾಡುತ್ತವೆ. ಹಣ ಮಾತ್ರವಲ್ಲ, ಆರೋಗ್ಯ ಮತ್ತು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಸ್ನೇಹಿತರೆ, ದರಿದ್ರ ದೂರವಾಗಬೇಕಾದರೆ ಕೆಲವು ಸರಳ ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಪ್ರತಿದಿನ ಮಾಡಬೇಕಾದ ಕೆಲಸಗಳು: ಬೆಳಗ್ಗೆ ಬೇಗ ಏಳುವುದು, ಮನೆ ಸ್ವಚ್ಛವಾಗಿಡುವುದು, ದೇವರಿಗೆ ದೀಪ ಹಚ್ಚುವುದು, ಹಿರಿಯರ ಆಶೀರ್ವಾದ ಪಡೆಯುವುದು, ಹಸಿದವರಿಗೆ ಅನ್ನ ನೀಡುವುದು, ಕೋಪ ಕಡಿಮೆ ಮಾಡುವುದು, ಹಣವನ್ನು ಉಳಿಸುವ ಅಭ್ಯಾಸ ಬೆಳೆಸುವುದು, ಸತ್ಯದ ಮಾರ್ಗದಲ್ಲಿ ನಡೆಯುವುದು. ಜೀವನದಲ್ಲಿ ಹಣ ಮಾತ್ರ ಸಾಕಾಗುವುದಿಲ್ಲ ಸ್ನೇಹಿತರೆ. ಮನೆಯಲ್ಲಿ ಶಾಂತಿ ಇರಬೇಕು, ಪ್ರೀತಿ ಇರಬೇಕು, ಆರೋಗ್ಯ ಇರಬೇಕು. ಅದಕ್ಕಾಗಿಯೇ ಹಿರಿಯರು ಕೆಲವು ನಿಯಮಗಳನ್ನು ನಮಗೆ ಕಲಿಸಿದರು. ಅವು ಮೂಢನಂಬಿಕೆ ಅಲ್ಲ, ಅವು ಜೀವನವನ್ನು ಸರಿಯಾಗಿ ನಡೆಸುವ ಮಾರ್ಗಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.